ಈಗ ನಾನು ಇನ್ನೊಂದು ಹೇಳ್ತೀನಿ ಕೇಳಿ. ನಂದು ಇಲ್ಲಿ ನೀವು ಈ 2 ದಿನ ಸಂಘಟನೆ ಬಂದು ಏನ್ ಮಾಡಿದ್ರೆ ಕನ್ನಡಾಂಬೆ ರಕ್ಷಣಾ ವೇದಿಕೆ ತಂಡ ಒಂದು ವಿಚಾರವಾಗಿ ಒಂದು ಎಲ್ಲಾ ಪದಾಧಿಕಾರಿಗಳ ಒಂದು ಸಭೆಯನ್ನ ಕರೆದಿದ್ದ ವಿಚಾರ ಏನಿವತ್ತು ಹಿಂದಿ ಏರಿಕೆ ಕರ್ನಾಟಕ ರಾಜ್ಯದಲ್ಲಿ ಹಿಂದಿ ಏರಿಕೆ ಆಗ್ತಾ ಇದೆ, ಅದನ್ನ ತಡೆಯುವ ನಿಟ್ಟಿನಲ್ಲಿ ಎಲ್ಲಾ ಸಂಘಟನೆಗಳ ಒಕ್ಕೂಟ ಸೇರಿ ಹಿಂದಿ ವಿರುದ್ಧ ಕರ್ನಾಟಕ ಒಂದು ಸಮಿತಿಯನ್ನ ಮಾಡಿಕೊಂಡು ಏನೊಂದು SSLC ಮಕ್ಕಳ ಒಂದು ಪರೀಕ್ಷೆಯಲ್ಲಿ ಹಿಂದಿ ಭಾಷೆಗೆ ಮಾಸ್ಕ್ ಅನ್ನ ಅಂಕವನ್ನ ಕೊಡಬಾರ್ದು ಅಂತ ನಿಟ್ಟಿನಲ್ಲಿ ಒಂದು ಹೋರಾಟವನ್ನ ಮಾಡಿದ್ದು. ಹಿರಿಯ ಹೋರಾಟಗಾರರೆಲ್ಲೂ ಸೇರಿ ನನ್ನನ್ನು ಒಳಗೊಂಡಂತೆ ಆ ಹೋರಾಟ ಯಶಸ್ವಿಯಾಗಿದೆ. ಆದ್ರೆ ಈಗ ಮೊನ್ನೆ ಮಾತಾಡುವಂತ ರಾಜ್ಯಪಾಲರವರು ಮತ್ತೆ ಬಿಜೆಪಿ ನಾಯಕರುಗಳು ಅವರ ಹೇಳಿಕೆಗಳನ್ನ ನಾವು ಸೂಕ್ಷ್ಮವಾಗಿ ಗಮನಿಸ್ತಾ ಇದ್ದೇವೆ. ತಮ್ಗೆ ತಾಕತ್ತು ದಮ್ಮು ಏನಾರು ಇದ್ರೆ ಮುಂದಿನ ಚುನಾವಣೆಯ ಪ್ರಣಾಳಿಕೆಯಲ್ಲಿ ಮತ್ತೆ ಹಿಂದಿ ಭಾಷೆಯನ್ನ ನಾವು ತತ್ತೀವಿ ಅಂತ ನೀವು ಪ್ರಣಾಳಿಕೆಗಳಾಗ್ಲಿ ಮತ್ತೆ ಬಹಿರಂಗವಾಗಿ ಹೇಳಿಕೆ ಕೊಟ್ಟು ನೀವು ಮುಂದಕ್ಕೆ ರಾಜಕಾರಣ ಮಾಡಕ್ ಬನ್ನಿ, ಮುಂದಕ್ಕೆ ಚುನಾವಣೆಗಳನ್ನ ಎದುರಿಸಕ್ ಬನ್ನಿ. ದಯಮಾಡಿ ಕನ್ನಡದ ಮಕ್ಕಳ ಭವಿಷ್ಯ ಹಾಳಾಗ್ತಿರುವಂತ ನಿಟ್ಟಿನಲ್ಲಿ ಇವತ್ತು ರಾಜ್ಯ ಸರ್ಕಾರ ಒಂದು ಒಳ್ಳೆ ನಿರ್ಧಾರವನ್ನ ತೆಗೆದುಕೊಂಡಿದೆ. ಆ ನಿರ್ಧಾರಕ್ಕೆ ನಾವು ಸ್ವಾಗತವನ್ನ ಮಾಡ್ತಾ ಇದ್ದೇವೆ. ಯಾಕೆ ಅಂತಂದ್ರೆ 1,68,000 ಜನ ಹೆಚ್ಚು ಕಮ್ಮಿ ಮಕ್ಕಳು ಹಿಂದಿಯಲ್ಲಿ ಅನುತೀರ್ಣರಾಗಿರೋದು, ಫೇಲ್ಗಳಾಗಿರೋದು. ಯಾಕಂತಂದ್ರೆ ಕನ್ನಡದ ಮಕ್ಕಳು ಒಂದು ಭಾಷೆಗೆ ಏರಿಕೆಯನ್ನ ಮಾಡ್ತಾ ಇರೋದು ಇದು ಸರಿಯಲ್ಲ. ಏನ್ ಸರ್ಕಾರ ಒಂದು ನಿರ್ಣಯವನ್ನ ತಗೊಂಡಿದ್ರೆ ಮಧು ಬಂಗಾರಪ್ಪನವ್ರಿಗೆ ನಾವು ಅಭಿನಂದನೆಗಳನ್ನು ಸಲ್ಲಿಸ್ತಾ ಇದ್ದೇವೆ ಮತ್ತು ಸಿದ್ದರಾಮಯ್ಯನವ್ರಿಗೂ ಅಭಿನಂದನೆಗಳನ್ನ ಸಲ್ಲಿಸ್ತಾ ಇದ್ದೇವೆ. ತಮ್ಮ ಈ ಒಂದು ಕಾರ್ಯಕ್ಕೆ ನಮ್ಮ ಕನ್ನಡಿಗರು ಎಲ್ಲರೂ ಸಹ ಸಹಕಾರಗಳನ್ನ ಮಾಡ್ತಾರೆ. ಇದನ್ನ ಕಂಟಿನ್ಯೂ ಮಾಡಿ ನಿಮ್ ಜೊತೆ ನಾವ್ ಇರ್ತೀವಿ ಅಂತ ಹೇಳಿಕೆಯನ್ನ ಕೊಡ್ತಾ, ನಾವು ಉತ್ತರ ಭಾರತೀಯರ ಒಂದು ವಲಸೆ ಇತ್ತೀಚೆಗೆ ಜಾಸ್ತಿ ಆಗಿದೆ. ನಾವು ರಾಜ್ಯ ಸರ್ಕಾರಕ್ಕಾಗ್ಬೋದು, ರಾಷ್ಟ್ರ ದೇಶದ ಸರ್ಕಾರಕ್ಕಾಗ್ಬೋದು, ಕನ್ನಡ ಭಾಷೆಯನ್ನ ಬೇರೆ ಜಿಲ್ಲೆಗಳಲ್ಲಿ ಬೇರೆ ರಾಜ್ಯಗಳಲ್ಲಿ ತೃತೀಯ ಭಾಷೆ ಅಂತ ಘೋಷಣೆಯನ್ನ ಮಾಡಬೇಕು. ಯಾಕೆ ಅಂತಂದ್ರೆ ಬಿಹಾರಲ್ಲಿರ್ಬೋದು, ಕೋಲ್ಕತ್ತಾ ರಾಜ್ಯದ ನಾನಾ ದೇಶದ ನಾನಾ ಮೂಲೆಯಿಂದ ಕರ್ನಾಟಕಕ್ಕೆ ಮೈಸೂರು ಒಳಗೊಂಡಂತೆ ಮೈಸೂರು, ಬೆಂಗಳೂರು ಈ ಭಾಗಗಳಿಗೆ ಉತ್ತರ ಭಾರತ ವಲಸೆ ಆಗ್ತಾ ಇದೆ. ಅವರು ನಮ್ಮಲ್ಲಿ ಬಂದು ಅನ್ನವನ್ನ ತಿಂತಿದ್ದಾರೆ. ಆ ಮಕ್ಕಳಿಗೆ ಕನ್ನಡ ಭಾಷೆಯನ್ನ ಕಲಿಸುವಂತ ಕೆಲಸಕ್ಕೆ ತಾವು ಒಂದು ಆದೇಶವನ್ನ ಮಾಡ್ಬೇಕು. ನಮ್ಮಿಂದ ಯಾರು ಹೋಗಿ ಅಲ್ಲಿ ಅನ್ನ ತಿಂತ ಇಲ್ಲ, ಅಲ್ಲಿ ಯಾರು ನಮ್ಮಲ್ಲಿ ಯಾರು ಕಮ್ಮಿ ಹೋಗೋದು. ಆ ನಿಟ್ಟಿನಲ್ಲಿ ದಯಮಾಡಿ ಜನಪ್ರತಿನಿಧಿಗಳು ಮಾಧ್ಯಮಗಳ ಮುಂದೆ ಎಚ್ಚರಿಕೆಯಿಂದ ಮಾತಾಡ್ಬೇಕು ಅಂತ ಆಗ್ರಹವನ್ನ ಮಾಡ್ತಾ, ಮುಂದಿನ ದಿನಗಳಲ್ಲಿ ಈ ವಿಚಾರವಾಗಿ ಇಟ್ಟುಕೊಂಡು ಇನ್ನು ದ್ವಿಭಾಷಾ ನೀತಿಗೆ ಹೆಚ್ಚು ಒಲವನ್ನ ಕೊಟ್ಟು ಹೋರಾಟಕ್ಕೆ ಸಜ್ಜಾಗ್ತಾ ಇದ್ದೇವೆ. ಕನ್ನಡಿಗರು ಯಾವುದಕ್ಕೂ ಹೇಡಿಗಳಲ್ಲ. ಕನ್ನಡಿಗರ ಹೋರಾಟ ಬಹಳ ವಿಚಾರವಂತಿಕೆ ಇರ್ತದೆ. ಒಳ್ಳೆ ವಿಚಾರಗಳಿಗೆ ಕನ್ನಡಿಗರು ಯಾವತ್ತಿದ್ರೂ ಸಹ ಹೋರಾಟಗಳನ್ನ ಮಾಡ್ತಾನೆ ಇರ್ತೇವೆ.